ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಯ ನೇರ ನೇಮಕಾತಿಗೆ ಹಾಗೂ ಜಿಟಿಟಿಸಿ ಸಂಸ್ಥೆಯಲ್ಲಿನ ವಿವಿಧ ಹುದ್ದೆಗಳ ನೇಮಕಾತಿಗೆ ದಾಂಡೇಲಿಯ 2 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ. ಕಂದಾಯ ಇಲಾಖೆಯಲ್ಲಿ ವಿವಿಧ ಜಿಲ್ಲೆಗಳಲ್ಲಿ ಖಾಲಿ ಇರುವ ಉಳಿಕೆ ಮೂಲ ವೃಂದ ಹಾಗೂ ಕಲ್ಯಾಣ ಕರ್ನಾಟಕ ವೃಂದದ ಒಟ್ಟು 1000 ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಯ ನೇರ ನೇಮಕಾತಿಗೆ ಮತ್ತು ಜಿಟಿಟಿಸಿ ಸಂಸ್ಥೆಯಲ್ಲಿರುವ ವಿವಿಧ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯು ದಾಂಡೇಲಿ ನಗರದ 2 ಪರೀಕ್ಷಾ ಕೇಂದ್ರಗಳಲ್ಲಿ ಇಂದು ಭಾನುವಾರ ಬೆಳಿಗ್ಗೆ 10:30 ಗಂಟೆಗೆ ಆರಂಭವಾಗಿದೆ. ದಾಂಡೇಲಿಯ ಬಂಗೂರ್ ನಗರ ಜೂನಿಯರ್ ಕಾಲೇಜಿನ ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆ ಬರೆಯಬೇಕಾಗಿದ್ದ 312 ಅಭ್ಯರ್ಥಿಗಳ ಪೈಕಿ 219 ಅಭ್ಯರ್ಥಿಗಳು ಪರೀಕ್ಷೆ ಬರೆಯುತ್ತಿದ್ದಾರೆ. 93 ಅಭ್ಯರ್ಥಿಗಳು ಗೈರು ಹಾಜರಾಗಿದ್ದಾರೆ. ಜನತಾ ವಿದ್ಯಾಲಯದಲ್ಲಿ 240 ಅಭ್ಯರ್ಥಿಗಳ ಪೈಕಿ 163 ಅಭ್ಯರ್ಥಿಗಳು ಪರೀಕ್ಷೆಯನ್ನು ಬರೆಯುತ್ತಿದ್ದು 77 ಅಭ್ಯರ್ಥಿಗಳು ಗೈರು ಹಾಜರಾಗಿದ್ದಾರೆ. ದಾಂಡೇಲಿ ತಾಲೂಕಿನ 2 ಪರೀಕ್ಷಾ ಕೇಂದ್ರಗಳಲ್ಲಿ ಒಟ್ಟು 552 ಅಭ್ಯರ್ಥಿಗಳ ಪೈಕಿ 382 ಅಭ್ಯರ್ಥಿಗಳು ಪರೀಕ್ಷೆಯನ್ನು ಬರೆಯುತ್ತಿದ್ದು 170 ಅಭ್ಯರ್ಥಿಗಳು ಗೈರು ಹಾಜರಾಗಿದ್ದಾರೆ. ಪರೀಕ್ಷೆ ಸುಸೂತ್ರವಾಗಿ ನಡೆಯುತ್ತಿದೆ ಎಂದು ಪರೀಕ್ಷಾ ಕೇಂದ್ರದ ಮುಖ್ಯಸ್ಥರುಗಳಾದ ಬಂಗೂರ್ ನಗರ ಜೂನಿಯರ್ ಕಾಲೇಜಿನ ಪ್ರಾಚಾರ್ಯೆ ಆಶಲತಾ ಜೈನ್ ಮತ್ತು ಜನತಾ ವಿದ್ಯಾಲಯ PU ಕಾಲೇಜಿನ ಪ್ರಾಚಾರ್ಯರಾದ ಉಪೇಂದ್ರ ಗೋರ್ಪಡೆ ಅವರು ಇಂದು ಭಾನುವಾರ ಬೆಳಿಗ್ಗೆ 11:45 ಸುಮಾರಿಗೆ ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ. ಎಷ್ಟು ಅಭ್ಯರ್ಥಿಗಳು ಇವತ್ತು ಪರೀಕ್ಷೆ? 312. ಅದರಲ್ಲಿ 219 ಪ್ರೆಸೆಂಟ್ ಇದ್ದಾರೆ, 93 ಆಬ್ಸೆಂಟ್ ಇದ್ದಾರೆ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಗೆ ಈಗ ಮುಗಿಯುತ್ತೆ? 10:30ಯಿಂದ 12:30 ಮಟ್ಟ ಬರೀಲಿಕ್ಕೆ ಅವರಿಗೆ ಟೈಮ್ ಇರುತ್ತದೆ. ಎಷ್ಟು ಸಿಬ್ಬಂದಿಗಳನ್ನು ಇದಕ್ಕೆ ಇದು ಮಾಡಿದೆ? ಸುಮಾರು 23ರಿಂದ 24 ಸಿಬ್ಬಂದಿಗಳಿದ್ದಾರೆ. ಇವತ್ತು ಯಾವುದೆಲ್ಲ ಇದಕ್ಕೆ ಎಕ್ಸಾಮ್ ನಡೀತಾ ಇದೆ? ವಿಲೇಜ್ ಅಕೌಂಟೆಂಟ್, ಓನ್ಲಿ ವಿಲೇಜ್ ಅಕೌಂಟೆಂಟ್ ಮಾತ್ರ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ನಡೀತಾ ಇದೆ. ಗ್ರಾಮ ಕಂದಾಯ ಅಧಿಕಾರಿ ಹುದ್ದೆಗೆ ಹೌದು ಹೌದು. ಇಲ್ಲಿ ಬರೀಲಿಕ್ಕೆ ಬಂದಿರುವ ಅಭ್ಯರ್ಥಿಗಳು ರಾಜ್ಯದ ಕಾರವಾರ, ಬಳ್ಳಾರಿ, ಬಿಜಾಪುರ, ಅಂಕೋಲಾ ಆ ಸೈಡಿಂದ ಎಲ್ಲ, ಹೊನ್ನಾವರ ಎಲ್ಲ ಸೈಡಿಂದ ಸುಸೂತ್ರವಾಗಿ ನಡೀತಾ ಇದೆ. ಏನು ತೊಂದರೆ ಇಲ್ಲ. ಥ್ಯಾಂಕ್ ಯು ಮೇಡಮ್ ಮಾಹಿತಿಗೆ. ನಮ್ಮ ಸೆಂಟರ್ನಲ್ಲಿ ನಡೀತಾ ಇರುವಂಥ KEA ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಈ ಪರೀಕ್ಷೆಯಲ್ಲಿ ವಿವಿಧ ರೆವಿನ್ಯೂ ಇಲಾಖೆಯಲ್ಲಿ ಇರುವಂಥ ಒಟ್ಟು ಈ ಗ್ರಾಮ ಆಡಳಿತಾಧಿಕಾರಿಗಳ ಹುದ್ದೆಗೆ ನಡೆಯುವ ಪರೀಕ್ಷೆಯಲ್ಲಿ ಒಟ್ಟು ನಮ್ಮ ಸೆಂಟರ್ದಲ್ಲಿ 240 ಜನ ಅಭ್ಯರ್ಥಿಗಳು ಪರೀಕ್ಷಾರ್ಥಿಗಳಾಗಿದ್ದಾರೆ. ಅದರಲ್ಲಿ 163 ಕ್ಯಾಂಡಿಡೇಟ್ಸು ಪ್ರೆಸೆಂಟ್ ಇದ್ದಾರೆ, ಹಾಜರಾಗಿದ್ದಾರೆ ಪರೀಕ್ಷೆಗೆ. 77 ಜನ ಅಭ್ಯರ್ಥಿಗಳು ಪರೀಕ್ಷೆಗೆ ಗೈರು ಹಾಜರಾಗಿದ್ದಾರೆ. ಪರೀಕ್ಷೆಗಳಿಗೆ ಮತ್ತು ಅಭ್ಯರ್ಥಿಗಳಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಸುಸೂತ್ರವಾಗಿ ನಾವು ಮಾಡಿ ಬೆಳಗಿನಿಂದ ಪರೀಕ್ಷೆಯ ಎಲ್ಲ ಪ್ರಕ್ರಿಯೆಗಳು ಅತ್ಯುತ್ತಮವಾಗಿ ನಡೀತಾ ಇದ್ದಾವೆ. ಬೇರೆ ಬೇರೆ ಊರುಗಳಿಂದ ಬಂದಂಥ ಪರೀಕ್ಷಾರ್ಥಿಗಳು ನಮ್ಮ ಸೆಂಟರಲ್ಲಿ ಪರೀಕ್ಷೆಯನ್ನು ಕೊಡ್ತಾ ಇದ್ದಾರೆ.